ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡುತ್ತಿದೆ. ಹಾಲಪ್ಪ ಆಚಾರ್, ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಸಾಲು ಸಾಲು ಹಗರಣದಲ್ಲಿ ಮುಳುಗಿದೆ ಎಂದರು. ಯಲಬುರ್ಗಾ ಮಂಡಲ ಕಾರ್ಯಕಾರಿಣಿ ಸಭೆ ವಿಕಸಿತ ಭಾರತ ನಿರ್ಮಾಣ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಮ್ಜಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 20 ವರ್ಷಗಳ ಹಿಂದೆ ನರೇಗಾ ಯೋಜನೆಯನ್ನ ಕಾಂಗ್ರೆಸ್ ಜಾರಿಗೆ ತಂದಿತ್ತು. ಆದರೆ ಈ ಯೋಜನೆಯ ಕೆಲವು ತಿದ್ದುಪಡಿ ಮಾಡಿ 100 ದಿನದ ಲೋಪದೋಷಗಳನ್ನು ಕೆಲಸದ ಬದಲು 125 ದಿನಕ್ಕೆ ಹೆಚ್ಚಿಸಿ ಇದನ್ನು ಜಾರಿಗೊಳಿಸಲಾಗಿದೆ. ಆದರೆ ರಾಜ್ಯದಲ್ಲಿ ಸಂಪೂರ್ಣ ಭ್ರಷ್ಟಾಚಾರದ ಸರಮಾಲೆಯಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರದ ತನ್ನ ಸುಳ್ಳು ಹೇಳುವುದನ್ನು ಮುಂದುವರೆಸಿದೆ ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದರು. ಪಟ್ಟಣದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಸೋಮವಾರ ಹಮ್ಮಿಕೊಂಡ ವಿಬಿಜಿ ರಾಮ್ಜಿ ಯೋಜನೆ ನರೇಗಾದ ಮೂಲ ವೇತನಕ್ಕೆ 20 ರು ಹೆಚ್ಚಿಸಲಾಗಿದೆ. ಆ ಮೂಲಕ ವಿಕಸಿತ ಭಾರತ 2047ಕ್ಕೆ ಭದ್ರ ಅಡಿಪಾಯ ಹಾಕಲಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈ ಯೋಜನೆಯ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿ ಹರಡುವ ಮೂಲಕ ಅಪಪ್ರಚಾರ ಮಾಡುತ್ತಿದೆ. ಆದರೆ ದೇಶದ ಜನರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನಸಾರೆ ಒಪ್ಪಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಎಷ್ಟೇ ಸುಳ್ಳು ಹೇಳಿ ತಪ್ಪು ಮಾಹಿತಿ ನೀಡಿದರೂ ನಂಬಲು ಸಾಧ್ಯವಿಲ್ಲ. ತಾಲೂಕಿನಲ್ಲಿ ನನ್ನಿಂದಲೇ ಬೆಳಕು, ನನ್ನಿಂದಲೇ ಅಭಿವೃದ್ಧಿ ಎನ್ನುವವರಿಗೆ ಮುಂದಿನ ದಿನಮಾನದಲ್ಲಿ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಗುಡುಗಿದರು. ಪಕ್ಷದ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಹಾಗೂ ಜಿಲ್ಲಾ ಸಂಚಾಲಕ ಕೆ. ಮಹೇಶ್ ಮಾತನಾಡಿ, ನರೇಗಾ ಪರ ಕಾಂಗ್ರೆಸ್ ಅಭಿಯಾನ ವಿಚಾರದಲ್ಲಿ ಜನರಿಗೆ ತಪ್ಪು ಸಂದೇಶ ನೀಡಲು ಹೊರಟಿದೆ. ಇತ್ತೀಚೆಗೆ ಎನ್ಡಿಎ ಸರ್ಕಾರ ವಿಬಿಜಿ ರಾಮ್ಜಿ ಕಾಯ್ದೆ ತಂದಿದ್ದಾರೆ. ಇದು ಸಕಾರಾತ್ಮಕ ಚಿಂತನೆ ಇರುವ ಕಾಯ್ದೆ. ಮನ್ರೇಗಾ ಯೋಜನೆಯಲ್ಲಿ ಅನೇಕ ಅಂಶಗಳನ್ನು ಸುಧಾರಣೆ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆ ತರಲಾಗಿದೆ. ಮನ್ರೇಗಾ ಯೋಜನೆಯಲ್ಲಿ ದುರ್ಬಳಕೆ, ಭ್ರಷ್ಟಾಚಾರ ಇತ್ತು. ಮೂಲಸೌಕರ್ಯ ವೃದ್ಧಿಗೆ ಅದು ಸಹಕಾರಿ ಆಗಿರಲಿಲ್ಲ. ಅದಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಮಂಡಲದ ಜಿಲ್ಲಾಧ್ಯಕ್ಷ ಕೆ. ಮಹೇಶ್, ತಾಲೂಕು ಅಧ್ಯಕ್ಷ ಮಾರುತಿ ಗವರಾಳ, ಪ್ರಧಾನ ಕಾರ್ಯದರ್ಶಿ ಅಯ್ಯನಗೌಡ ಕೆಂಚಮ್ಮನವರ್, ಪ್ರಮುಖರಾದ ಬಸಲಿಂಗಪ್ಪ ಭೂತೆ, ಈರಣ್ಣ ಹುಬ್ಬಳ್ಳಿ, ಅರವಿಂದ ಗೌಡ ಪಾಟೀಲ್, ಶರಣಪ್ಪ ಇಳಿಗೇರ, ರತನ್ ದೇಸಾಯಿ, ಸಂತೋಷಿಮಾ ಜೋಶಿ, ಪಾರ್ವತಿ ಹನ್ಸಿ, ಬಸಮ್ಮ ಗುಂದಿ, ಪದ್ಮ ಹಿರೇಮನಿ, ಶೀತಲ್ ದೇಸಾಯಿ, ಶರಣಮ್ಮ ಕರಡಿ, ಮಂಜುನಾಥ್ ನಾಡಗೌಡರ್, ವಸಂತ ಭಾವಿಮನಿ, ಶಿವಪ್ಪ ವಾದಿ, ಹನುಮಂತ ರಾಠೋಡ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ಹಿಂದೂ ಸಮಾಜ ಬಹಳ ಅದ್ಭುತವಾದ ಹಿಂದೂ ಸಮಾಜ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡ್ತಕ್ಕಂಥ ಪ್ರಮುಖರು ಪಾಲ್ಗೊಳ್ತಾರ. ಇಡೀ ತಾಲೂಕಿನ ಜನರಲ್ಲಿ ಪಾಲ್ಗೊಳ್ಳ ದಿವಸಗಳು ಜಾಸ್ತಿ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣನೂ ಕೂಡ 75,000 ಕೋಟಿ ಈ ವರ್ಷ ಕೊಟ್ಟಿದ್ರೆ ಮುಂದಿನ ವರ್ಷ 2,70,000 ಕೋಟಿಯನ್ನ ಇಡೀ ರಾಷ್ಟ್ರದಲ್ಲಿ ಇದಕ್ಕಾಗಿ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಇಟ್ಟಿದ್ದನ್ನ ಇವತ್ತು ನಾವು ಹೇಳಬೇಕು. ಕಾಂಗ್ರೆಸ್ ಅವರು ಅನಾವಶ್ಯಕವಾಗಿ ಇವತ್ತು ಯಾವ ಅಭಿವೃದ್ಧಿ ಕೆಲಸ ಮಾಡಕ ಅವರಲ್ಲಿ ಕೈಗೆ ಕೆಲಸ ಇಲ್ಲ. ಯಾರು ಕೈಗೆ ಕೆಲಸ ಇಲ್ಲ ಅಂದ್ರೆ ಖಜಾನೆ ಒಳಗೆ ದುಡ್ಡಿಲ್ಲ. ನಾವು ಮಕ್ಕಳ ದುಡ್ಡಿದ್ದಾರೆ, ಏನಾದ್ರು ಹೊಸ ಕೆಲಸ ಮಾಡಕ್ಕಾಗದು. ಹೊಸ ಕೆಲಸ ಮಾಡಲಿಕ್ಕೆ ಇವತ್ತು ಅರ್ಥ ಆದ್ರ ಹೊಸ ಕೆಲಸಗಳನ್ನು ಜನರಿಗೆ ಕೊಡಲಿಕ್ಕೆ, ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಇವರ ಹತ್ರ ಹಣದ ಕೊರತೆ ಇರೋದ್ರಿಂದ ಇವತ್ತು ಈ ಕೂಡಲು ಎಂಬ ಓಟಿ ಇವತ್ತು ದಾರಿ ತರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡೋದನ್ನ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದಕ್ಕೆ ಬಂದವರಿಗೆ ನಾವು ಜಾಗೃತರಾಗಬೇಕಾಗುತ್ತೆ. ನಾವು ಈ ಯೋಜನೆ ಬಗ್ಗೆ